ಶಿವ ಶಿವ. ನೋಡಿ ನೋಡಿ ನೋಡಿ, ಇವಾಗ ಶುರುವಾಗತ್ತೆ ವ್ಯೂ. ಇಲ್ಲಿಂದ ಅತ್ಯದ್ಭುತವಾದ ವ್ಯೂ ನಿಮಗೆ ಸಿಗುತ್ತೆ. ಮತ್ತೊಂದು ಸುಂದರವಾದ ದಿವಸ ಪ್ಯಾರಿಸ್ ನಗರದಲ್ಲಿ. ಈಗ ಹೊಸ ದಿವಸವನ್ನು ಮಧ್ಯಾಹ್ನದ ನಂತರ ಶುರು ಮಾಡ್ತಾಯಿದ್ದೀವಿ. ಬೆಳಗ್ಗೆ ಬಿಸಿಲಿತ್ತು ಅಂತ, ಹಾಗೆ ನನಗೂ ಸ್ವಲ್ಪ ಕೆಲಸ ಇತ್ತು, ಬ್ರದರ್ಗೂ ಸ್ವಲ್ಪ ಕೆಲಸ ಇತ್ತು. ನೆನ್ನೆ ನೋಡಿದ್ರಲ್ಲ ನಮ್ಮ ಪ್ರದ್ಯುಮ್ನ ಹಾಗೆ ಮಹಿಮಾ ಮೇಡಮ್ಮು ಇವಾಗ ಸಿಗ್ತಾರೆ. ನಾವು 4 ಜನ ಕನ್ನಡಿಗರು, ಗ್ಲೋಬಲ್ ಕನ್ನಡಿಗರು ಪ್ಯಾರಿಸ್ ನಗರವನ್ನು ಇವತ್ತು ಸಂಜೆ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಬಸ್ಗೋಸ್ಕರ ವೆಯ್ಟಿಂಗು ಬಸ್ ಸ್ಟಾಪಲ್ಲಿ. ಇದು ಮೆಟ್ರೋ ಸ್ಟೇಷನ್ನ ಅಥವಾ ಯಾವುದೋ ಸ್ಪೇಸ್ ಸ್ಟೇಷನ್ನ ಗೊತ್ತಾಗ್ತಾಯಿಲ್ಲ. ನೋಡಿ ಹೆಂಗೆ ಮಾಡಿದ್ದಾರೆ ಡಿಸೈನು. ಒಂದೊಂದು ಮೆಟ್ರೋ ಸ್ಟೇಷನ್ ಒಂದೊಂದು ಡಿಸೈನ್ ಮಾಡಿದ್ದಾರೆ. ವೆರಿ 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 ಸರ್ಪ್ರೈಸಿಂಗ್, ತುಂಬ ಚೆನ್ನಾಗಿದೆ. ನಮಸ್ಕಾರ ಗ್ಲೋಬಲ್ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರದ್ಯುಮ್ನ, ಇವಳು ಮಹಿಮಾ. ನಾವಿವತ್ತು ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂದರೆ, ಇಲ್ಲಿ ಒಂದು ನನ್ನನ್ನು ಬಿಟ್ಟು ಅದು ಹೆಂಗ್ರಿ ನೀವು ಇಲ್ಲಿಗೆ ಹೋಗ್ತೀರಾ? ಹಾಂ, ತಪ್ಪಲ್ವಾ? ನಮಸ್ಕಾರ ನಮಸ್ಕಾರ. ಬಹಳ ಒಂದು ವಿಶೇಷವಾದ ಜಾಗ ನಾವಿದ್ದೀವಿ. ಆಬ್ಸೆಸ್ ಅಂದರೆ ಕುರಾ ಅಲ್ವೇನ್ರಿ? ಹೌದೌದು, ಕುರಾ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ನಾವು. ಈ ಒಂದು ಆಬ್ಸೆಸ್ ರೈಲ್ವೆ ಸ್ಟೇಷನಲ್ಲಿ ಬಹಳ ರೊಮ್ಯಾಂಟಿಕ್ ಆದ ಒಂದು ಜಾಗ ಇದೆ. ಒಬ್ಬನೇ ಹೋದರೆ ಮರ್ಯಾದೆ ಇಲ್ಲ, ನಾನು ಸಿಂಗಲ್ಲು. ಅದಕ್ಕೆ ಪ್ರೇಮಿಗಳ ಜೊತೆಗೆ ಹೋಗ್ಬೇಕು ಈ ಜಾಗಕ್ಕೆ. ಏನು ಈ ಜಾಗದ ವಿಶೇಷತೆ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ಸ್ವಾಗತ ಸ್ವಾಗತ ಸ್ವಾಗತ. ನಾನು ಹೇಳ್ತಾ ಇದ್ದಂತಹ ಅತ್ಯದ್ಭುತವಾದ ಜಾಗ ಇದೇನೆ. ವಾಲ್ ಆಫ್ ಲವ್ ಅಂತ ಕರೀತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಟೈಲ್ಸ್ನ ಜೋಡಿಸಿದ್ದಾರೆ, ಬ್ಲೂ ಕಲರ್ ಟೈಲ್ಸು. ಇದರ ಮೇಲೆ 250ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಐ ಲವ್ ಯು, ನಾನು ನಿನ್ನ ಪ್ರೀತಿಸುತ್ತೇನೆ, ಕನ್ನಡ ಭಾಷೆಯಲ್ಲಿ ಕೂಡ ಬರೆದಿದ್ದಾರೆ, ಹಾಗೆ ಕೊಂಕಣಿ ಭಾಷೆಯಲ್ಲೂ ಕೂಡ ಬರೆದಿದ್ದಾರೆ. ಹಾಗೆ ಪ್ರಪಂಚದ 250ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಐ ಲವ್ ಯು ಬರೆದಿದ್ದಾರೆ. ಇದನ್ನು ಮಾಡಿದವರು ಬರೆದಿರೋದು ಕ್ಲೇರು, ಮತ್ತು ಕಲೆಕ್ಟ್ ಮಾಡಿದವರು ಎರಿಕ್. ಮನೆ ಮನೆಗೂ ಹೋಗಿ ಫ್ರಾನ್ಸಲ್ಲಿ ಬೇರೆ ಬೇರೆ ಭಾಷಿಗರು, ಬೇರೆ ಬೇರೆ ಇಮಿಗ್ರೆಂಟ್ಸ್ ಹತ್ರ ಬೇರೆ ಬೇರೆ ಭಾಷೆಯಿಂದ ಐ ಲವ್ ಯು ಹೇಗೆ ಹೇಳ್ತಾರೆ ನಿಮ್ಮ ಭಾಷೆಯಲ್ಲಿ ಅಂತ ಕಲೆಕ್ಟ್ ಮಾಡಿಕೊಂಡು ಕೊನೆಗೆ ಈ ಒಂದು ವಾಲಲ್ಲಿ ಬರೆದು ಈ ಒಂದು ಜಾಗವನ್ನು ಐ ಲವ್ ಯು ಅಥವಾ ವಾಲ್ ಆಫ್ ಲವ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಇದರಲ್ಲಿ ಮಧ್ಯ ಮಧ್ಯ ಮುರಿದಿರುವಂತಹ ಕೆಂಪು ಏನಂತಾರೆ, ಒಂಥರ ಚಿಕ್ಕದಾಗಿ ಕೆಂಪದಾಗಿ ಮುರಿದೋಗಿರುವಂತಹ ಹಾರ್ಟನ್ನು ಸಿಂಬಲೈಸ್ ಮಾಡುವಂತಹ ಒಂದು ವಿಶೇಷತೆಯನ್ನು ತೋರಿಸಿದ್ದಾರೆ. ಇದರ ಅರ್ಥ ಏನಂದರೆ, ಪ್ರೀತಿ ಅಮರ ಆದ್ರೂ ಎಷ್ಟೊಂದು ಸಲ ಅದು ನಮಗೆ ಸಿಗಲ್ಲ. ಈಗ ಇವರಿಬ್ಬರಿಗೆ ಸಿಕ್ಕಿದೆ ಆ ಅದೃಷ್ಟ, ಪ್ರೀತಿಸಿ ಮದುವೆಯಾಗಿ ಜೊತೆಯಾಗಿ ಖುಷಿಯಾಗಿ ಬದುಕ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಇದೇ ಥರ ಅದೃಷ್ಟ ಇರಲ್ಲ ಅನ್ನೋದಕ್ಕೆ ಸಿಂಬಲೈಸೇಷನ್ ಮಾಡೋದಕ್ಕೋಸ್ಕರ ಲವ್ ಇಸ್ ಆಲ್ಸೋ ಫ್ರೆಜೈಲ್ ಅಂತ ಹೇಳೋದಕ್ಕೋಸ್ಕರ ಈ ಒಂದು ರೆಡ್ ಸಿಂಬಲ್ಸ್ನ ಅಲ್ಲಲ್ಲಿ ಬ್ರೋಕನ್ ಹಾರ್ಟ್ ಸಿಂಬಲ್ ಆಗಿ ಯೂಸ್ ಮಾಡಿದ್ದಾರೆ. ಬ್ರೋಕನ್ ಹಾರ್ಟ್ ಸಿಂಬಲ್ ಮಧ್ಯ ಸೇರಿರುವಂತಹ 2 ಹೃದಯಗಳು. ಹಾಗೆ ನಿಮ್ಮ ಸಿಂಗಲ್ ಗ್ಲೋಬಲ್ ಕನ್ನಡಿಗ. ನಾನು ಸಿಂಗಲ್ಲು, ನಮ್ಮ ಕ್ಯಾಮ್ರಾಮನ್ನೂ ಸಿಂಗಲ್ಲು. ವಾಲ್ ಆಫ್ ಲವ್ ಪಕ್ಕದಲ್ಲಿರೋ ಅಂಥ ಸ್ಟಿಕ್ಕರ್ ಬೋರ್ಡಲ್ಲಿ ಗ್ಲೋಬಲ್ ಕನ್ನಡಿಗ ಸೇರ್ತಾ ಇದ್ದಾನೆ ಇವಾಗ. ಗುಡ್ ಲಕ್.
ಫ್ರಾನ್ಸಲ್ಲಿ ಕೆಫೆ ಕಲ್ಚರು ಬಹಳ ಇಂಪಾರ್ಟೆಂಟು. ಈ ಥರ ರೋಡ್ ಸೈಡಲ್ಲಿ ಕೂತ್ಕೊಂಡು ವೈನ್ ಕುಡಿಯೋದು, ಬಿಯರ್ ಕುಡಿಯೋದು, ಹಾಗೆ ಊಟ ತಿಂಡಿ ಮಾಡೋದು ಇಲ್ಲಿನ ಕಲ್ಚರು. ಈ ರೋಡಲ್ಲಿ ನೋಡ್ಬೋದು ನೀವು, ಎಲ್ಲೆಲ್ಲೂ ಕೆಫೆಗಳು. ಒಂಥರ ವಾಕಿಂಗ್ ಸ್ಟ್ರೀಟ್ ಥರ ಮಾಡಿದ್ದಾರೆ. ನೆಲದ ಮೇಲೆ ಕಲ್ಲು ರೀತಿಯ ರೋಡ್ ಹಾಕಿದ್ದಾರೆ. ಆರಾಮಾಗಿ ನಡ್ಕೊಂಡು ಹೋಗಿ ಯಾವುದೊಂದು ಕೆಫೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು. ಇಲ್ಲಿಂದ ಅಲ್ಲಿವರೆಗೂ ಸಂಪೂರ್ಣವಾಗಿ ಕೆಫೆಗಳು, ಪಬ್ಗಳು ಇದೇ ಥರನೇ ಇಲ್ಲಿರೋದು. ಸ್ಯಾಕ್ರೆಕೋರ್ ಅಥವಾ ಸೇಕ್ರೆಡ್ ಹಾರ್ಟ್ ಚರ್ಚ್, ಪ್ಯಾರಿಸ್ನ ಹೃದಯ ಭಾಗದಲ್ಲಿರುವಂತಹ ಒಂದು ಸುಂದರವಾದ ಚರ್ಚು. ಈ ಒಂದು ಜಾಗಕ್ಕೆ ನೀವು ಈ ಒಂದು ಡೇ ಪಾಸ್ನ ಬಳಕೆ ಮಾಡ್ಕೊಂಡೇ ಬರ್ಬೋದು. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಇಲ್ಲಿ ಬಂದಾಗ ಮ್ಯಾಪು ಬೇರೆ ಒಂದು ರೂಟಲ್ಲಿ ತೋರಿಸಿ ಬೆಟ್ಟ ಗುಡ್ಡನ್ನೆಲ್ಲ ಹತ್ತಿಸ್ಕೊಂಡು ಕರ್ಕೊಂಬರುತ್ತೆ. ಆ ರೀತಿ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಡೇ ಪಾಸ್ ತೊಗೊಂಡಿದ್ರೆ ಸೀದಾ ಇಲ್ಲಿ ಬರ್ಬೋದು. ಇದಕ್ಕೇನಂತಾರೆ? ಫ್ಯೂನಿಕ್ಯುಲಾರ್ ಅಂದರೆ ಒಂಥರ ಕೇಬಲ್ ಕಾರ್ ಥರ, ಬಟ್ ಕೇಬಲ್ ಅಲ್ಲ, ಒಂಥರ ಹಿಂಗೆ ಹೋಗುತ್ತೆ ಮೇಲಿಕ್ಕೆ ಅಂತ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ರಕ್ತಾನುಸಾರ ಮೆಟ್ಲಲ್ಲಿ ಕೂಡ ಹತ್ಕೊಂಡು ಹೋಗ್ಬೋದು. ನಮಗೆ ಸಮಯದ ಅಭಾವ ಇರೋದ್ರಿಂದ, ಹಾಗೆ ನಮ್ಮ ಎನರ್ಜಿ ಇನ್ನೂ ಸಾಕಷ್ಟು ಬೇರೆ ಬೇರೆ ಕಡೆ ಯೂಸ್ ಮಾಡೋಕ್ಕೆ ಅವಶ್ಯಕತೆ ಇರೋದ್ರಿಂದ ನಾವು ಫ್ಯೂನಿಕ್ಯುಲರಲ್ಲೇ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಅಲಾ ವೈಕುಂಠಪುರಂ ಅನ್ನೋ ಪಿಕ್ಚರಲ್ಲಿ ಅಲ್ಲು ಅರ್ಜುನ್ ಅವ್ರದ್ದೊಂದು ಸಾಂಗ್ ಇದೆ, ಸಾಮಜಾನವರಣ ಅಂತ. ಅದು ಕೂಡ ಇದರ ಮೇಲೆ ಶೂಟಿಂಗ್ ಮಾಡಿರೋದು. ಫ್ಯೂನಿಕ್ಯುಲರ್ನ ಎಂಟ್ರ್ ಆಗ್ತಾ ಇದ್ದೀವಿ. ಇದು ಒಂದು ಹೊಸ ಎಕ್ಸ್ಪೀರಿಯನ್ಸು. ಪ್ಯಾರಿಸ್ ನಗರದಲ್ಲಿ ಏನೇ ಮಾಡಿದ್ರೂ ಆರ್ಟಿಸ್ಟಿಕ್ ಆಗಿರುತ್ತೆ. ಇನ್ನೊಂದು ಬಹಳ ಉತ್ತಮವಾದ ವಿಷಯ ಏನಪ್ಪ ಅಂದರೆ, ಇಲ್ಲಿ ಸಂಪೂರ್ಣವಾಗಿ ಎಲ್ಲೇ ನೀರು ಸಿಕ್ಕಿದ್ರೂ ಕುಡಿಯೋದು ಫ್ರೀ, ಮತ್ತು ಕುಡಿಯೋಗೆ ಯೋಗ್ಯವಾದಂತಹ ನೀರು. ಈ ಥರ ಇಡೀ ದೇಶದಲ್ಲಿ, ಇಡೀ ಊರುಗಳಲ್ಲಿ ಸಾಕಷ್ಟು ಫೌಂಟೇನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ, ಎಷ್ಟು ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ. ಇದ್ರ ಮಧ್ಯೆ ನೀರು ಹರಿತಾನೆ ಇರುತ್ತೆ. ಈ ನೀರನ್ನು ನೀವು ಕುಡಿಯೋಕ್ಕೆ, ನಿಮ್ಮ ಬಾಟ್ಲಿಗೆ ತುಂಬಿಸ್ಕೊಳ್ಳೋದಕ್ಕೆ ಬಳಕೆ ಮಾಡ್ಬೋದು. ನನಗೂ ಬಾಯಾರಿಕೆ ಆಗ್ತದೆ, ಕೈ ತೊಳ್ಕೊಂಡು ಸ್ವಲ್ಪ ನೀರು ಕುಡಿತೀನಿ. ನೋಡಿ ಎಂಥ ಜಾಗದಲ್ಲಿ ನೀರು ಕುಡಿಯುವಂಥ ಅವಕಾಶ. ಆಹಾ, ಹೆಂಗಿದೆ ನಮ್ಮ ಕುಡಿಯೋ ನೀರಿನ ಘಟಕ, ಹೆಂಗಿದೆ, ಸಖತ್ತಾಗಿದೆ ಅಲ್ವಾ? ಸಖತ್ ಮಜಾ ಬರ್ತಾಯಿದೆ. ಪ್ಯಾರಿಸ್ನ ಸೇಕ್ರೆಡ್ ಹಾರ್ಟ್ ಚರ್ಚಲ್ಲಿರುವ ಸ್ಟಿಕ್ಕರ್ ಬೋರ್ಡಲ್ಲಿ ಗ್ಲೋಬಲ್ ಕನ್ನಡಿಗರ ಸ್ಟಿಕ್ಕರ್ ಹಾಕ್ತಿದ್ದೀನಿ. ಭಾಳ ಖುಷಿ ಆಗ್ತದೆ. ಚರ್ಚ್ ಹಿಂಭಾಗ ಇರುವಂತಹ ಒಂದು ಜಾಗ ಬಹಳ ಮುಖ್ಯ. ಇಡೀ ವಿಶ್ವದಲ್ಲಿ ಸಾಕಷ್ಟು ಜನ ಆರ್ಟಿಸ್ಟ್ಗಳು, ಮ್ಯೂಸಿಷಿಯನ್ಸು ಬಂದು ಪ್ಲೇ ಮಾಡ್ತಾ ಇದ್ದಂತಹ ಜಾಗ. ಈ ಒಂದು ಪಬ್ಬಲ್ಲಿ ಕೂಡ, ಕೆಫೆಲ್ ಕೂಡ ಲೈವ್ ಪರ್ಫಾರ್ಮೆನ್ಸ್ ನಡೀತಾ ಇದೆ. ಭಾಳ ಹ್ಯಾಪ್ನಿಂಗ್ ಜಾಗ ನೋಡಿ, ಎಷ್ಟು ವೈಬ್ರೆಂಟ್ ಆಗಿದೆ ಜಾಗ. ಅಲಂಕಾರಗಳು, ಕಲರ್ಗಳು, ಜನಗಳು, ಆಹಾ. ಈ ಸೈಡ್ ಆರ್ಟಿಸ್ಟ್ಗಳನ್ನ ನೋಡ್ಬೋದು. ಈಗ ನಾವು ಬಂದಿದ್ದೀವಿ ಪಿಯರೆ ಹೆರ್ಮೆ ಅಂದ್ಬಿಟ್ಟು, ಪ್ಯಾರಿಸ್ನ ಬಹಳ ಫೇಮಸ್ ಆದ ಮ್ಯಾಕ್ಹೋ ಅಂಗಡಿ. ಇಲ್ಲಿ ನಮ್ಮ ಬ್ರದರ್ ನಮಗೆ ಸ್ಪೆಷಲ್ ಆದ ಒಂದು ಸಿಹಿ ಡಿಶ್ ಕೊಡಿಸ್ತಾರೆ. ಇದೇ ಮ್ಯಾಕ್ಹೋ ಅಂದರೆ. ಇದೊಂಥರ ಎಗ್ ವೈಟ್ ಸರಿ ಮಾಡುವಂಥ ಡಿಶ್ಶು, ಮಧ್ಯೆ ಕ್ರೀಮ್ ಹಾಕಿರ್ತಾರೆ. ಅದರದ್ದೇ ಅಂಗಡಿ. ಬನ್ನಿ ಹೋಗುಮ. ಫ್ರಾನ್ಸ್ ಅಂದರೆ ಲಕ್ಸುರಿ ಅಂದರೆ ಫ್ರಾನ್ಸು. ಬರೀ ಒಂದೇ ಒಂದು ತಿಂಡಿ ಮಾರೋದಕ್ಕೆ ಈ ರೇಂಜ್ಗೆ ಸೆಟ್ ಮಾಡಿ ಇಟ್ಟಿದ್ದಾರೆ ನೋಡಿ.
ರೀತಿಯ ಮ್ಯಾಕಾನ್ ಇದೆ ನೋಡಿ ಇಲ್ಲಿ. ಒಂಥರ ಕ್ರೀಮ್ ಬಿಸ್ಕೆಟ್ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯ ಕ್ರೀಮ್ ಬಿಸ್ಕೆಟ್ಗಳು. ಇಷ್ಟೊಂದು ಕಲರ್ ಕ್ರೀಮ್ ಬಿಸ್ಕೆಟಲ್ಲಿ ಯಾವ್ದು ತೊಗೊಳ್ಳೋದು ಗೊತ್ತಾಗ್ತಾ ಇಲ್ಲ. ಯಾವ್ದು ತೊಗೊಳ್ಳೋದು ಬ್ರದರ್? ಎಲ್ಲರೂ ಈ ಜಾಗಕ್ಕೆ ಬರ್ತಾರೆ, ಚಿಲ್ ಮಾಡ್ತಾರೆ. ಅಲ್ಲಿ ಮ್ಯೂಸಿಷಿಯನ್ಸ್ ಹಾಡು ಹೇಳ್ತಾ ಇರ್ತಾರೆ, ಇವರೆಲ್ಲ ಇಲ್ಲಿ ಕೂತ್ಕೋತಾರೆ, ಪಿಕ್ನಿಕ್ ಥರ ಮಾಡ್ತಾರೆ. ಹಾಗೆ ಇಲ್ಲಿ ಒಂದು ಪ್ರೀತಿಯ ಸಂಕೇತ ಇದೆ ಈ ಜಾಗದಲ್ಲಿ. ಏನಪ್ಪ ಅಂದರೆ ಜನಗಳು ಅಥವಾ ಪ್ರೇಮಿಗಳು ಬಂದು ತಮ್ಮ ಪ್ರೀತಿ ಖಾಯಂ ಆಗಿರಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಇಲ್ಲಿ ಬಂದು ಬೀಗ ಹಾಕ್ತಾರೆ. ಒಟ್ಟಿಗೆ ಸೇರಿ ದೇವರ ಮುಂದೆ ತಮ್ಮ ಪ್ರೀತಿಯನ್ನು ಲಾಕ್ ಮಾಡಿ ದಿಗ್ಬಂಧನ ಮಾಡ್ತಾರೆ. ಅದಕ್ಕೋಸ್ಕರ ಈ ಜಾಗ ಫೇಮಸ್ಸು. ಸಂಜೆ ಹೊತ್ತು ಈ ಒಂದು ಸೇಕ್ರೆಡ್ ಹಾರ್ಟ್ ಚರ್ಚ್ ಆಚೆ ಕಡೆ ಇರುವಂತಹ ವೈಬು ಎಕ್ಸ್ಟ್ರಾಡಿನರಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಆರಾಮಾಗಿ ಕೂತ್ಕೋಬೋದು. ಚಿಲ್ಡ್ ಬಿಯರ್ ಮಾರ್ತಾ ಇರ್ತಾರೆ, ಬಿಯರ್ ಕುಡಿಬೋದು. ಹಾಗೆ ಮ್ಯೂಸಿಕ್ ಮಾಡ್ತಾ ಇರ್ತಾರೆ, ಅದನ್ನು ಕೇಳಿಸ್ಕೊಂಡು ಕೂತ್ಕೋಬೋದು. ಇಡೀ ಪ್ಯಾರಿಸ್ನ ವ್ಯೂ ಇಲ್ಲಿಂದ ಸಿಗುತ್ತೆ, ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ಖಂಡಿತ ಈ ಜಾಗವನ್ನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಇವಾಗ ಇಲ್ಲಿಂದ ಬೇರೆ ಕಡೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಮುಂದೆ ಹೋಗೋಣ ಬನ್ನಿ. ನಮ್ಮ ಪ್ರದ್ಯುಮ್ನ ಮತ್ತು ಮಹಿಮಾ ಅವ್ರು ಹೇಳ್ತಾಯಿದ್ರು ಈ ಒಂದು ಜಾಗದಲ್ಲಿ ಹುಷಾರಾಗಿರಬೇಕು. ಇಲ್ಲಿ ಸ್ವಲ್ಪ ಬ್ಲ್ಯಾಕ್ಸ್ ಬಂದು ಕೈಗೆ ದಾರ ಕಟ್ಬಿಟ್ಟು 50 ಯೂರೋ ಕೊಡು 100 ಯೂರೋ ಕೊಡು ಅಂತ ಸ್ಕ್ಯಾಮ್ ಮಾಡ್ತಾರೆ ಅಂತ. ಇವತ್ತು ಯಾರೂ ಇಲ್ಲ, ನಿಮ್ಮನ್ನು ನೋಡಿ ಎಲ್ಲ ಎದುರ್ಕೊಂಡು ಓಡೋಗ್ಬಿಟ್ಟಿದ್ದಾರೆ ಅಂತ ರೇಗಿಸ್ತಾಯಿದ್ರು. ಸೊ ಈ ಒಂದು ಜಾಗದಲ್ಲಿ ವಾಪಸ್ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿದೆ. ನಾವಿವಾಗ ಪ್ಯಾರಿಸ್ನ ಎರಾಟಿಕ್ ಜಾಗಕ್ಕೆ ಬಂದಿದ್ದೀವಿ, ಮೂಲಾನ್ ರೂಜ್ ಅಂದ್ಬಿಟ್ಟು. ಇಲ್ಲಿ ರೋಡ್ ಸೈಡಲ್ಲಿ ವಾಶ್ರೂಮ್ಸ್ ಇದೆ, ಇದು ಫ್ರೀ ಜನಗಳಿಗೆ ಎಂಟ್ರಿ. ಸಾಕಷ್ಟು ಬೇರೆ ಬೇರೆ ಜಾಗಗಳಲ್ಲಿ 1 ಯೂರೋ ತೊಗೊಳ್ಳೋದನ್ನು ನೋಡಿದ್ದೀನಿ ನಾನು, ಆದರೆ ಪ್ಯಾರಿಸಲ್ಲಿ ಇದು ಫ್ರೀ. ಹಾಗೆ ಇದ್ರ ಪಕ್ಕನೇ ನೀರು ಕೂಡ ಫ್ರೀ. ಎರಡು ಒಳ್ಳೆ ಕೆಲಸ, ಪುಣ್ಯವಾದ ಕೆಲಸ ಮಾಡ್ತಾಯಿದ್ದಾರೆ ಪ್ಯಾರಿಸ್ ಜನಗಳಿಗೆ. ಹಾಗೆ ಟೂರಿಸ್ಟ್ಗಳಿಗೆ ಬಹಳನೇ ಸಹಾಯ ಆಗುತ್ತೆ ಈ ಒಂದು ಇನಿಷಿಯೇಟಿವು. ಟಾಯ್ಲೆಟು ಕ್ಲೀನಾಗಿರುತ್ತೆ, ಹಾಗೆ ಕುಡಿಯೋ ನೀರು ಕೂಡ ಬಹಳ ಶುದ್ಧವಾಗಿರುತ್ತೆ, ಎಲ್ಲ ಫ್ರೀ. ಈ ಒಂದು ರೋಡಲ್ಲಿ ಆ ಕಡೆ ಈ ಕಡೆ ಸೆಕ್ಸ್ ಸ್ಟೋರ್ಸ್ ಇದೆ. ಹಾಗೆ ಪುರಾತನ ಕಾಲದಲ್ಲಿ ಇಲ್ಲಿ ಪ್ರಾಸ್ಟಿಟ್ಯೂಷನ್ ಕೂಡ ನಡೀತಾ ಇತ್ತಂತೆ. ಈಗ ಪ್ರಾಸ್ಟಿಟ್ಯೂಷನ್ ಇಲ್ಲೀಗಲ್ ಮಾಡಿದ್ದಾರೆ. ಇಲ್ಲಿಯ ರೆಫ್ಯೂಜೀಸು ಆ ಕಡೆ ಈ ಕಡೆ ಕೂತ್ಕೊಂಡು ಇಲ್ಲೇ ಮಲ್ಕೊಂಡ್ಬಿಡ್ತಾರೆ, ಇಲ್ಲೇ ಕ್ಯಾಂಪ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲೇ ಊಟ ತಿಂಡಿ ಮಾಡ್ತಾರೆ, ಇಲ್ಲೇ ಸಾಕಷ್ಟು ಕೆಟ್ಟ ಕೆಲಸ ಕೂಡ ಮಾಡ್ತಾರೆ. ಫ್ರಾನ್ಸಲ್ಲಿ ಒಂದು ದೊಡ್ಡ ಸಮಸ್ಯೆ ಇಲ್ಲಿಯ ಸೋಷಲಿಸಮ್ ಆ್ಯಕ್ಚುಲಿ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆದರೆ ಸಾಕಷ್ಟು ಜನಗಳು ಇದನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹೇಗೆ ಅಂದರೆ ಇಲ್ಲಿಯ ರೆಫ್ಯೂಜೀಸ್ಗೆ ಪ್ರತಿ ತಿಂಗಳು ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ 800 ಯೂರೋ ಅಪ್ ಟು 800 ಯೂರೋಸ್ ಅಂದರೆ ಆಲ್ಮೋಸ್ಟ್ 80,000 ರೂಪಾಯಿ ಫ್ರೀ ಮನಿಯನ್ನು ಕೊಡ್ತಾರೆ, ಅಂದರೆ ಅವ್ರು ಬಂದು ಸೆಟ್ಲ್ ಆಗಲಿ ಅಂತ. ಆದರೆ ಇಲ್ಲಿ ಬರುವಂತಹ ರೆಫ್ಯೂಜೀಸು ಯಾವುದೇ ಕೆಲಸ ಮಾಡದೆ ಆ ಅನ್ಎಂಪ್ಲಾಯ್ಮೆಂಟ್ ಸ್ಟೇಟಸ್ನೇ ಉಳಿಸ್ಕೊಂಡು ಇಲ್ಲಿ ಅನೈತಿಕ ಕೃತ್ಯಗಳನ್ನು ಮಾಡಿಕೊಂಡು ಆ ದುಡ್ಡನ್ನು ಉಳಿಸ್ಕೊಂಡು ಎಕ್ಸ್ಟ್ರಾ ದುಡ್ಡು ಮಾಡಿಕೊಂಡು ಸಮಾಜಕ್ಕೆ ಒಂದು ಹೊರೆಯಾಗಿ ಹೊರಹೊಮ್ತಾ ಇದ್ದಾರೆ. ಈಗ ಇವರೆಲ್ಲ ರೆಸ್ಪಾನ್ಸಿಬಲ್ ಟ್ಯಾಕ್ಸ್ ಪೇಯರ್ಸು. ಈಗ ಆದಷ್ಟು ಬೇಗ ಇವರು ಪಾಸ್ಪೋರ್ಟ್ ಕೂಡ ಅಪ್ಲೈ ಮಾಡಿ ಸ್ವಂತ ಅಂದರೆ ತೊಗೋಬಹುದು ಅಂದರೆ ಎಲಿಜಿಬಿಲಿಟಿ ಇದೆ. ಅಂದರೆ ದೇಶದ ಫ್ರೆಂಚ್ ದೇಶ ಕನ್ನಡಿಗರಿಗೆ ಬನ್ನಿ ನಾವು ಪಾಸ್ಪೋರ್ಟ್ ಕೊಡ್ತೀವಿ ಅಂದರೆ ಅವರ ಟ್ಯಾಲೆಂಟ್ ಬಗ್ಗೆ ಯೋಚನೆ ಮಾಡಿ. ಸೊ ಒಂದು ದೇಶಕ್ಕೆ ಅಸೆಟ್ ಆಗುವಂತಹ ವ್ಯಕ್ತಿ ಆಗ್ತಾ ಇದ್ದಾರೆ. ಅದೇ ಬೇರೆ ಕಡೆ ರೆಫ್ಯೂಜೀಸ್ ಬಂದು ಒಂದು ಲ್ಯಾಬಿಲಿಟಿ ಆಗ್ತಾ ಇದ್ದಾರೆ. ಆ ಲ್ಯಾಬಿಲಿಟಿ ಆದಾಗ ಏನಾಗುತ್ತೆ, ಸಮಾಜ ಹಾಳಾಗುತ್ತೆ, ಬೇರೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಶುರುವಾಗುತ್ತೆ. ಸಾಕಷ್ಟು ನಾವು ಕೇಳ್ತಾ ಇರ್ತೀವಿ. ಇವತ್ತು ಅಷ್ಟೇ ಎಲ್ಲೋ ಪ್ಯಾರಿಸಲ್ಲಿ ಬೆಂಕಿ ಹಾಕಿ ರೈಲ್ವೆ ಟ್ರ್ಯಾಕನ್ನು ನಿಲ್ಲಿಸ್ಬಿಟ್ಟಿದ್ದಾರಂತೆ. ಎಲ್ಲ ಟ್ರೈನ್ಸು ಪ್ಯಾರಿಸಿಗೆ ಬರ್ತಾ ಇರೋದು ಸ್ಟಾಪ್ ಆಗಿದೆ. ಈ ರೀತಿ ಕೃತ್ಯಗಳು ಆಗೋದು ಬಹಳ ಆಶ್ಚರ್ಯ ಯುರೋಪ್ ದೇಶದಲ್ಲಿ. ಮುಂಚೆ ನಾವು ಕೇಳೇ ಇರಲಿಲ್ಲ ಈ ಥರದ್ದು. ಇವಾಗ ಕಾಮನ್ ಆಗಿ ಒಂದು ರೋಗ್ ಸ್ಟೇಟ್ ಥರ ಆಗೋದು ಬಹಳ ಬೇಸರ ಆಗ್ತಾ ಇರುವಂತಹ ವಿಷಯ. ಇದು ಸರಿ ಹೋಗಲಿ, ಮತ್ತೆ ಹಳೆಯ ಫ್ರಾನ್ಸು ಹಳೆಯ ಯುರೋಪ್ ಹೊರಹೊಮ್ಮಲಿ ಅನ್ನೋದು ನನ್ನ ಆಸೆ. ಖಂಡಿತ. ಸಾಕಷ್ಟು ಜನರು ಸ್ಟೇ ಬ್ಯಾಕ್ ಪೀರಿಯಡನ್ನು ನೋಡ್ಕೊಳ್ದೆ ಬಂದುಬಿಡ್ತಾರೆ. ಈಗ ಕೆಲವರು ಬೇರೆ ಬೇರೆ ದೇಶದಲ್ಲಿ ನೋಡಲ್ಲ, ಸಾಲ ಮಾಡಿ 50 ಲಕ್ಷ 60 ಲಕ್ಷ ತೊಗೊಂಡು ಬಂದುಬಿಡ್ತಾರೆ. ಅದಾದಮೇಲೆ ವಾಪಸ್ ಇಮ್ಮಿಡಿಯೇಟ್ಲಿ ಹೋಗಬೇಕಾದಂತಹ ಸಿಚುವೇಶನ್ ಬಂದಾಗ 45-50 ಲಕ್ಷ ಸಾಲ ಇಟ್ಕೊಂಡು ಬೆಂಗಳೂರಲ್ಲಿ ಕೂತ್ರೆ ಯಾವಾಗ ತೀರಿಸೋಕ್ಕಾಗತ್ತೆ? ಫಾರಿನ್ ಕಂಟ್ರೀಸಲ್ಲಿ ಸಂಬಳ ಆ ಮಟ್ಟಕ್ಕೆ ಇರುತ್ತೆ, ಓದಿರ್ತೀರಾ, ಇಲ್ಲಿ ಕೆಲಸ ತೊಗೊಂಡ್ರೆ ತೀರಿಸ್ಬೋದು. ಅದೇ ಮನೇಲಿ ಇದ್ಕೊಂಡು ಹೆಂಗೆ ತೀರ್ಸೋಕ್ಕಾಗತ್ತೆ?
ಸಾಕಷ್ಟು ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ನೀವುಗಳು ಬಂದಾಗ ಹುಷಾರಾಗಿರಿ ಅಂತ ಮುಂದೆ ಬರ್ತಾ ಇರೋಂತಹ ಸ್ಟೂಡೆಂಟ್ಸ್ಗೆ ಚೇತಾವಣೆ ಕೊಡ್ತಾ ಇದ್ದಾರೆ. ಈಗ ಎಲ್ಲೋಗ್ತಾಯಿದ್ದೀವಿ ಬ್ರೋ? ಮೂಲಾ ರೂಜ್, ಪ್ಯಾರಿಸ್ನ ವೇಶ್ಯಾವಾಟಿಕೆಯ ಸೆಂಟರ್ ಪಾಯಿಂಟ್. ತಲತಲಾಂತರದಿಂದ ವೇಶ್ಯಾವಾಟಿಕೆ ನಮ್ಮ ಸಿವಿಲೈಸೇಷನಲ್ಲಿದೆ. ಪ್ಯಾರಿಸ್ ಕೂಡ ಅದಕ್ಕೆ ಹೊರತಲ್ಲ. ಆ ಒಂದು ಸ್ಟ್ರೀಟಲ್ಲಿ ಸಾಕಷ್ಟು ಇಲ್ಲಿಗಲ್ ಕಾರ್ಯಗಳು ನಡೆಯುತ್ತಂತೆ ಇವತ್ತಿಗೂ ಕೂಡ. ತುಂಬ ಸ್ಕ್ಯಾಮ್ಸ್ ಕೂಡ ನಡೆಯುತ್ತಂತೆ. ಆ ಸ್ಕ್ಯಾಮ್ಸ್ ಬಗ್ಗೆ ಕೂಡ ಮಾತಾಡ್ತೀನಿ. ಹೇಗೆ ಅಂದರೆ ಹುಷಾರಾಗಿರಿ. ಈಗ ಜೋಶಲ್ಲಿ ಬಂದುಬಿಡ್ತೀವಿ ಹುಡುಗರು ಥೈಲ್ಯಾಂಡ್ ಅಂದ್ಕೊಂಡು. ಎಲ್ಲ ದೇಶನೂ ಥೈಲ್ಯಾಂಡ್ ಥರ ಅಲ್ಲ. ಈ ಊರಿಗೆ ಬಂದಾಗ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅಂದರೆ ಏನಿಲ್ಲ, 20 euros ಹೆಣ್ಮಕ್ಳ ಜೊತೆ ಕಾಲ ಕಳಿಬೋದು ಹಂಗೆ ಹಿಂಗೆ ಅಂತ ಹೇಳಿ ಸ್ಕ್ಯಾಮ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ ರೂಮಿಗೆ ಕರ್ಕೊಂಡೋಗಿ ಒಂಚೂರು ಒಂದು 5 ನಿಮಿಷ ಆದ ತಕ್ಷಣ ಕೊಡು 1000 euro, ಕೊಡು 2000 euro ಅಂತ ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ. ಕೊಡಲಿಲ್ಲ ಅಂದರೆ ಕ್ಯಾಮ್ರಾಲಿ ನಿಮ್ಮದು ರೆಕಾರ್ಡ್ ಮಾಡಿದ್ದೀವಿ, ತೋರಿಸ್ಬಿಡ್ತೀವಿ, ಇಡೀ ವರ್ಲ್ಡ್ಗೆ ಇಂಟರ್ನೆಟ್ಗೆ ಹಾಕ್ಬಿಡ್ತೀವಿ ಅಂತ ಎದುರಿಸ್ತಾರೆ. ಸೊ ಬಹಳ ಹುಷಾರಾಗಿರಿ. ನೀವು ಟೇಕನ್ ಪಿಕ್ಚರ್ ನೋಡಿರ್ತೀರ, ಹಾಗೆ ಸಾಕಷ್ಟು ಇಂಗ್ಲೀಷ್ ಪಿಕ್ಚರ್ಗಳು ನೋಡಿರ್ತೀರ ಹೇಗೆ ಸ್ಕ್ಯಾಮ್ ಮಾಡ್ತಾರೆ ಅಂತ. ಅದೇ ರೀತಿ ಇದೆ, ಎಲ್ಲರೂ ಮಾಡ್ತಾರೆ ಅಂತಲ್ಲ, ಬಟ್ ಆ ಥರ ಕೆಲಸಗಳಿಗೆ ಕೈ ಹಾಕಿ ಹೋಗಬೇಡಿ. ಆಮೇಲೆ ಯಾರು ಏನಾರು ಮಾದಕ ದ್ರವ್ಯಗಳನ್ನ ಕೊಡ್ತೀವಿ ಅಂದರೆ ಇಸ್ಕೊಳ್ಳೋದಾಗಲಿ, ಆ ಥರ ಯಾವುದೇ ಆ್ಯಕ್ಟಿವಿಟೀಸ್ಗೆ ಯುರೋಪಿಗೆ ಬಂದಾಗ ಎಸ್ಪೆಷಲಿ ಅಥವಾ ಯಾವುದೇ ದೇಶದಲ್ಲೂ ಕೈ ಹಾಕಬೇಡಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಆಸ್ಟ್ರೇಲಿಯನ್ಸ್ನ ಬಾಲಿ ದೇಶದಲ್ಲಿ ಅರೆಸ್ಟ್ ಮಾಡಿ ಲೈಫ್ ಸೆಂಟೆನ್ಸು ಮತ್ತು ಹ್ಯಾಂಗಿಂಗ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಡೆತ್ ಸೆಂಟೆನ್ಸ್. ಯಾಕೆಂದರೆ ಸಿಂಗಾಪುರು ಮತ್ತು ಈ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ತುಂಬ ಹೆವಿ ಪನಿಷ್ಮೆಂಟ್ ಇದೆ. ಮಾದಕ ದ್ರವ್ಯಗಳ ಸೇವನೆ ಅಥವಾ ಅದರ ಉಪಯೋಗ ಅಥವಾ ಅದರ ಡಿಸ್ಟ್ರಿಬ್ಯೂಷನ್ಗೆ ದೊಡ್ಡ ಪನಿಷ್ಮೆಂಟ್ಸ್ ಇದೆ, ಇನ್ಕ್ಲೂಡಿಂಗ್ ಡೆತ್ ಸೆಂಟೆನ್ಸ್. ಸೊ ಬಹಳ ಹುಷಾರಾಗಿರಿ, ಜೋಶಿಗೆ ಬಂದು ಹೋಶ್ನ ಕಳ್ಕೊಬೇಡಿ ಅಂತ ಹೇಳ್ತೀನಿ. ನೋಡಿ, ಈ ಥರ ಜಾಗಗಳೆಲ್ಲ ಸ್ಕ್ಯಾಮ್ ಮಾಡ್ತಾರೆ. ಹುಷಾರಾಗಿರಿ, ಬಂದಾಗ ನುಗ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಜಾಗಗಳಲ್ಲಿ ನಿಮಗೆ ಲೈವ್ ಪೋಲ್ ಡ್ಯಾನ್ಸು, ಕ್ಯಾಬ್ರೆ ಸಾಕಷ್ಟು ಸಿಗುತ್ತೆ. ಒಂದು ಐಕಾನಿಕ್ ಜಾಗ, World War II ಸಮಯದಲ್ಲಿ ಕೂಡ ಕ್ಯಾಬ್ರೆ ನಡೀತಾ ಇದ್ದಂತಹ ಜಾಗ ಮೂಲಾನ್ ರೂಜ್. ಮೂಲಾನ್ ರೂಜ್ ಅಂದರೆ ಕೆಂಪು ವಿಂಡ್ ಮಿಲ್ ಅಂತ ಅರ್ಥ. ಈಗ ನೋಡ್ಬೋದು ಹಿಂದ್ಗಡೆ ಒಂದು ವಿಂಡ್ ಮಿಲ್ಲು ಕೆಂಪು ಕಲರ್ ಇದೆ. ಇದೊಂದು ಐಕಾನಿಕ್ ಜಾಗ. ಇಲ್ಲಿ ಎಂಟ್ರಿ ತೊಗೋಬೇಕು ಅಂದರೆ ನೀವು ಆಲ್ಮೋಸ್ಟ್ 250 euro ಅಂದರೆ 25,000 ರೂಪಾಯಿ ಕಟ್ಟಬೇಕು. 25,000 ಕಟ್ಟಿದ್ರೆ ನಿಮಗೆ ಎಂಟ್ರಿ ಕೊಡ್ತಾರೆ ಕ್ಯಾಬ್ರೆ ಒಳಗೆ. ಈ ರೋಡ್ ಸಂಪೂರ್ಣವಾಗಿ ಅದೇ ಥರನೇ, ಆ ಕಡೆ ಈ ಕಡೆ ಎಲ್ಲ ಕಡೆನೂ ಸೆಕ್ಸ್ ಟಾಯ್ಸ್ ಜಾಗಗಳು, ಹಾಗೆ ಈ ಥರ ಜಾಗಗಳು. ನೀವೇನು ಹಿಂದೆ ನೋಡ್ತಾ ಇದ್ದೀರಾ ಮುಲಾನ್ ರೂಜ್, ಇದು ವರ್ಲ್ಡ್ ವಾರ್ 2 ಸಮಯದಲ್ಲೂ ಕೂಡ ಇದ್ದಂತಹ ಜಾಗ. ಇದೊಂದು ಕ್ಯಾಬ್ರೆ, ಒಳಗೆ ಪೋಲ್ ಡ್ಯಾನ್ಸಿಂಗು, ಕ್ಯಾಬ್ರೆ ಎಲ್ಲ ನಡೆಯುತ್ತೆ. ಬಹಳ ವಿಶ್ವಪ್ರಸಿದ್ಧವಾದ ಹೆಸರು, ಹಾಗೆ ಒಂದು ಬ್ರ್ಯಾಂಡ್ ಅಂತಲೇ ಕರಿಬೋದು ಮುಲಾನ್ ರೂಜು. ಒಂದು ಐಕಾನಿಕ್ ಜಾಗ ಪ್ಯಾರಿಸಲ್ಲಿ. ಎಲ್ಲ ಹೆಣ್ಮಕ್ಳು ಹುಡುಗರು ಎಲ್ಲ ಬಂದು ಟೂರಿಸ್ಟ್ಗಳೆಲ್ಲ ಫೋಟೋ ತೆಗೆಸ್ಕೊತಾರೆ ಇದ್ರ ಮುಂದೆ. ಬೇರೆ ಕಡೆ ಆದರೆ ನಾಚಿಕೆ ಬಿಟ್ಕೋತಾರೆ, ಆದರೆ ಇಲ್ಲಿ ಇದೇ ಒಂದು ದೊಡ್ಡ ಐಕಾನಿಕ್ ಸಿಂಬಲ್ಲು. ಎಲ್ಲ ಕೆಂಪಗಿದೆ. ಮುಲಾನ್ ರೂಜ್ ಅಂದರೆ ಅರ್ಥ ರೆಡ್ ವಿಂಡ್ ಮಿಲ್ ಅಂತ. ಅದರ ನಾಮದ ಅರ್ಥ ನೀವು ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಒಂದು ಐಕಾನಿಕ್ ಜಾಗ ಮುಲಾನ್ ರೂಜ್. ಇದು ಪ್ಯಾರಿಸ್ನ ಒಂದು ಐಕಾನಿಕ್ ಜಾಗ. ವರ್ಲ್ಡ್ ವಾರ್ 2 ಸಂದರ್ಭದಲ್ಲಿ ಇಲ್ಲಿ ಕ್ಯಾಬ್ರೆ ನಡೀತಾ ಇತ್ತಂತೆ. ಅವತ್ತಿನಿಂದ ಇವತ್ತುವರೆಗೂ ಕೂಡ ಕ್ಯಾಬ್ರೆ ನಡೆಯುತ್ತೆ. ಒಳಗೆ ಹೋಗೋದಕ್ಕೆ 250 euro ಎಂಟ್ರೆನ್ಸ್, ಅಂದರೆ ಸರಿಸುಮಾರು 25,000 ರೂಪಾಯಿ ಕಟ್ಟಬೇಕು. ಒಳಗೆ ಹೋದರೆ ನೀವು ಕ್ಯಾಬ್ರೆನ ಎಂಜಾಯ್ ಮಾಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ. ಯಾಕೆ ಮುಲಾನ್ ರೂಜ್ ಅಂತ ಕರೀತಾರೆ ಅಂದರೆ, ಮುಲಾನ್ ಅಂದರೆ ರೆಡ್ ಅಂತ, ರೂಜ್ ಅಂದರೆ ವಿಂಡ್ ಮಿಲ್ ಅಂತ. ರೆಡ್ ವಿಂಡ್ ಮಿಲ್ ಅಂತ ಇದರ ಅರ್ಥ. ಹಿಂದೆ ನೀವು ನೋಡ್ಬೋದು ಒಂದು ರೆಡ್ ವಿಂಡ್ ಮಿಲ್ ಕೂಡ ಇಟ್ಟಿದ್ದಾರೆ. ಒಳಗೆ ಹೋದರೆ ನೀವು ಒಂದು ದೇವಲೋಕಕ್ಕೆ ಹೋದಂಗೆ ಕನ್ಯೆಯರೆಲ್ಲ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಾಲ್ಕು ಜನನು ಮೆಟ್ರೋಲ್ ಕೂತಿದ್ದೀವಿ. ಈಗ ಇಲ್ಲಿಂದ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ. ಪ್ಯಾರಿಸ್ ನಗರದ ಅತ್ಯಂತ ಐಕಾನಿಕ್ ಜಾಗ ಐಫಿಲ್ ಟವರ್ನ ಮೆಟ್ರೋ ಮೂಲಕ ನಿಮಗೆ ತೋರಿಸ್ತೀನಿ. ಎಲ್ಲರೂ ಶಾಕ್ ಆಗ್ಬಿಡ್ತೀರಾ ನೋಡಿ.
ನೋಡಿ 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 ಇವಾಗ ಶುರು ಆಗತ್ತೆ ವ್ಯೂ. ಇಲ್ಲಿಂದ ಅತ್ಯದ್ಭುತವಾದ ವ್ಯೂ ನಿಮಗೆ ಸಿಗುತ್ತೆ. ಆಹಾ ಆಹಾ ಆಹಾ. ಸೂಪರ್. ಆತ್ಮತೃಪ್ತಿ. ಇವಾಗ ಐಫಿಲ್ ಟವರ್ ಮುಂದೆ ಕೂತ್ಕೊಂಡು ಬಿಯರ್ ಹಾಕ್ತೀವಿ. ಬಿಯರ್ ತಗೊಂಡಿದ್ದೀವಿ. ಈಗ ನಾವು ಕ್ರೊಕಾಡಾರೋ ಅಂದ್ಬಿಟ್ಟು ಒಂದು ಐಫಿಲ್ ಟವರ್ನ ಅತ್ಯದ್ಭುತವಾದ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇನ್ನೇನು ಚಿಣಿಮಿಣಿ ಶುರು ಆಗಲಿದೆ. ಈ ಒಂದು ವ್ಯೂ ಪಾಯಿಂಟನ್ನು ಎಂಜಾಯ್ ಮಾಡಿ. ಪ್ರತಿ 1 ಗಂಟೆಗೆ ಸಂಜೆ ಹೊತ್ತು ಕತ್ಲಾದ್ಮೇಲೆ ಐಫಿಲ್ ಟವರ್ ಚಿಣಿಮಿಣಿ ಮಾಡ್ತಾರೆ. ಆ ಚಿಣಿಮಿಣಿ ಮಾಡೋದಕ್ಕೆ ಕಾಯ್ತಾ ಇರೋಂತಹ ಜನಗಳ ಸಂಖ್ಯೆನ ಒಂದ್ಸರಿ ನೋಡಿ. ಓ ಮೈ ಗಾಡ್, ಇನ್ನೇನು ಎನಿ ಕ್ಷಣ ಆಗ್ಬೋದು. ಅದರ ಲೇಸರ್ ಲೈಟ್ಸ್ ನೋಡಿ ಹೆಂಗೆ ಹೋಗ್ತದೆ ಅಂತ. ದೂರದಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ನೆಪೋಲಿಯನ್ ಅನ್ನೋರು ಕಟ್ಟಿದಂತಹ ದೊಡ್ಡ ಇವತ್ತೊಂದು ಮ್ಯೂಸಿಯಂ ಆಗಿದೆ. ಅದರ ಮೇಲೆ ಓಕೆ. ಹಾಂ 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 ಕತ್ಲಾಗಬೇಕು. ಓಕೆ ಓಕೆ. ಸಮ್ಮರಲ್ಲಿ ವಿಂಟರಲ್ಲಿ ಬೇರೆ ಬೇರೆ ಸಮಯದಲ್ಲಿ ಆಗುತ್ತೆ. ಓ ಇವಾಗ ರಾತ್ರಿ 10 ಗಂಟೆ ಇದೇ ಫಸ್ಟ್ ಬ್ಲಿಂಕು. ಇಷ್ಟೋ ತನಕ ಬೆಳಕಿತ್ತು. ಇವತ್ತು ನಾವು ಕನ್ನಡಿಗರು ಐಫಿಲ್ ಟವರ್ನ ಲೀಸ್ಗೆ ಹಾಕ್ಸ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿ ಕೂತ್ಕೊಂಡು ಒಂದು ಪಾರ್ಟಿಯನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಬಿಯರ್ಗಳು ತಂದಿದ್ದೀವಿ. ಮೇಡಮ್ಮು ಒಳ್ಳೆ ಕೂಲ್ ಡ್ರಿಂಕ್ ತಂದಿದ್ದಾರೆ. ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಏನು ಮಾಡ್ತಿದ್ದೀವಿ ಅಂತ ನೋಡಿ ಶಾಕ್ ಆಗಬೇಡಿ. 1 2 3 ತೋರಿಸಿ ಮೇಡಮ್. ನಮಗೆ ಲೀಸು ಅದೇನ್ರಿ ಇವತ್ತು ರಾತ್ರಿಗೆ ಲೀಸ್ ಹಾಕ್ಸ್ಕೊಂಡಿದ್ದೀವಿ ಈ ವ್ಯೂನ. ಆಹಾ ಕೊಡ್ರಿ ಕೊಡ್ರಿ ಬಿಯರ್ ಕೊಡ್ರಿ ಬಿಯರ್ ಕೊಡ್ರಿ. ಚೇರ್ಸ್ ಹೊಡೆಯೋಣ ಬೇಗ. ಎಲ್ಲರಿಗೂ ಚೇರ್ಸು. ಶಿವ ಶಿವ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ. ಶಿವ. ಕಟ್ಟ ಕಡೆಯ ಲೈಟು ಆಫ್ ಆಯಿತು. ಆಫ್ ಆದ ನಂತರ ಐಫಿಲ್ ಟವರ್ನ ಚಿಣಿಮಿಣಿ ಯಾವ ರೀತಿ ಕಾಣುತ್ತೆ ನೋಡಿ. ಐಫಿಲ್ ಟವರ್ ಮಾಯ ಆಗೋಯ್ತು. ಆ ಚಿನ್ನದ ವರ್ಣದ ಲೈಟು ಮಾಯ ಆದ ನಂತರ ಬರೀ ಆ ಚಿಣಿಮಿಣಿ ಮಾತ್ರ ಕಾಣಿಸ್ತಾ ಇದೆ. ಇದು ಒಂದು ಬಹಳ ವಿಶೇಷವಾದ ದರ್ಶನ. ಈ ರೀತಿ ನೋಡೋದು ಕೂಡ ಬಹಳ ವಿಶೇಷ.